ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಂತೇಳಿ ಆಲ್ರೆಡಿ ನಿಮಗೆ ಟೈಟಲು ಮತ್ತು ತಮ್ಬ್ಲೇನ್ ನೋಡಿ ಅರ್ಥ ಇರುತ್ತೆ ಅನ್ಕೊಂತೀನಿ. ಹೌದು, ಗೂಗಲ್ ಅಡ್ಸೆನ್ಸ್ ಯಾವಾಗ ಬರುತ್ತೆ ಮತ್ತು ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂತೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಪಿನ್ ಟು ಪಿನ್ನು. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬಂದಿವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇದೇ ಗೂಗಲ್ ಅಡ್ಸೆನ್ಸ್ ಪಿನ್ನು. ಸೊ ಇದರಲ್ಲಿ ಒಂದು ಪಿನ್ ಇರುತ್ತೆ. ಇವಾಗ ನೀವು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಸೊ ಈ ರೀತಿ ಒಂದು ಪಿನ್ ಇರುತ್ತೆ. ಈ ಪಿನ್ನ ಎಂಟರ್ ಮಾಡಿದ ಮೇಲೆ ನಮಗೆ ಯೂಟ್ಯೂಬಿಂದ ಅಮೌಂಟ್ ಬರೋದು. ನಂದು ಕೂಡ ಚಾನಲ್ ಮಾನಿಟೈಸ್ ಆಗಿ, ಸೊ ನಾನು ಕೂಡ ಅರ್ನಿಂಗ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಗೂಗಲ್ ಅಡ್ಸೆನ್ಸ್ ಮುಖಾಂತರ ಪಿನ್ ಬಂದಿದೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಸೊ ಇದೇ ಪಿನ್ನು. ಸೊ ಈ ಪಿನ್ನ ಎಂಟರ್ ಮಾಡಿದ್ದಾದಮೇಲೆ ಸೊ ವೆರಿಫಿಕೇಷನ್ ಆಗಿ ನಮಗೆ ಅಮೌಂಟ್ ಬರೋದು. ಇವಾಗ ನಿಮಗೆ ಒಂದಿಷ್ಟು ಡೌಟ್ ಇರುತ್ತೆ. ಸೊ ನಾ ಎಲ್ಲ ಡೌಟ್ನ ನೋಟ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಏನೇನು ಡೌಟ್ಸ್ ಇರುತ್ತೆ ಅಂತೇಳಿ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ, ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ನು ಗೂಗಲ್ ಅಡ್ಸೆನ್ಸ್ ಅಂದರೆ ಏನು, ಕೆಲವು ಜನಕ್ಕೆ ಗೂಗಲ್ ಅಡ್ಸೆನ್ಸ್ ಅಂದರೆ ಗೊತ್ತಿರೋಂಗಿಲ್ಲ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಪಿನ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನು ಕೆಲವು ಜನದ್ದು ಏನಾಗುತ್ತಪ್ಪ ಅಂದರೆ, ಸೊ ಅವರು ಬಾಡಿಗೆ ಮನೇಲಿ ಇರ್ತಾರೆ. ಸೊ ಅವ್ರ ಸ್ವಂತ ಮನೆ ಬೇರೆ ಊರಿನಲ್ಲಿರುತ್ತೆ. ಯಾವ ಅಡ್ರೆಸ್ ಹಾಕಬೇಕಂತ ಅವ್ರಿಗೆ ಡೌಟ್ ಇರುತ್ತೆ, ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಗೂಗಲ್ ಅಡ್ಸೆನ್ಸ್ ಪಿನ್ನ ಯಾರು ನಮಗೆ ತಮ್ಮನ್ನು ಕೊಡ್ತಾರೆ, ಎದ್ರ ಮುಖಾಂತರ ಬರುತ್ತೆ ಅಂತಲೂ ಡೌಟ್ ಇರುತ್ತೆ, ಅದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೊಂದು ಆ ಕೋಡ್ ಬರುತ್ತಲ್ಲ, ಆ ಕೋಡ್ನ ಎಲ್ಲಿ ಆ್ಯಡ್ ಮಾಡೋ ಅಂತೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನು ಕೆಲವು ಜನದ್ದು ಪಿನ್ನೇ ಬರೋಂಗಿಲ್ಲ. ಸೊ ಪಿನ್ ಬರಲಿಲ್ಲ ಅಂದರೆ ಏನು ಮಾಡಬೇಕಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಾವು ಎಷ್ಟು ಸಾರಿ ಪಿನ್ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ, ಸೊ ಒಂದೊಂದಾಗಿ ನೋಡೋಣ. ಸೊ ಏನೇನು ಡೌಟ್ಸ್ ಇದೆ ನಿಮಗೆ ಅಂತೇಳಿ ಸಂಪೂರ್ಣವಾಗಿ ಕ್ಲಿಯರ್ನ ಮಾಡ್ತೀನಿ. ಈಗ ಫಸ್ಟ್ ಒಂದು ಬರೋದಾದರೆ ಗೂಗಲ್ ಅಡ್ಸೆನ್ಸ್ ಅಂದರೆ ಏನು. ಸೊ ಗೂಗಲ್ ಅಡ್ಸೆನ್ಸ್ ಅಂದರೆ ಏನಪ್ಪ ಅಂತೇಳಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಏನು ಅಂದ್ಕೊಂಡಿರ್ತಾರಪ್ಪ ಅಂದರೆ, ನಮಗೆ ಯೂಟ್ಯೂಬ್ ಮುಖಾಂತರ ದುಡ್ಡು ಬರುತ್ತೆ ಅಂದ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ಯೂಟ್ಯೂಬ್ನಲ್ಲಿ ಬರೀ ನಮಗೆ ಆ್ಯಡ್ಸ್ ರೆವೆನ್ಯೂ ಆಗುತ್ತೆ ಅಷ್ಟೇ. ಅಂದರೆ ಆ್ಯಡ್ಸ್ ಪ್ಲೇ ಆಗಿ ನಮಗೆ ರೆವೆನ್ಯೂ ಜನ್ರೇಟ್ ಆಗುತ್ತೆ ಅಷ್ಟೇ. ನಮಗೆ ಗೂಗಲ್ ಅಡ್ಸೆನ್ಸ್ ಮುಖಾಂತರ ನಮ್ಮ ಅಕೌಂಟಿಗೆ ಬರೋದು. ಸೊ ನಿಮಗೆ ಗೂಗಲ್ನಲ್ಲಿ ಒಂದು ಸಪ್ರೇಟ್ ವೆಬ್ಸೈಟ್ ಇದೆ, ಗೂಗಲ್ ಅಡ್ಸೆನ್ಸ್ ಅಂತೇಳಿ. ಅದ್ರ ಮುಖಾಂತರ ನಮಗೆ ದುಡ್ಡು ಬರೋದು. ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಅದು ಗೂಗಲ್ ಅಡ್ಸೆನ್ಸ್ಗೆ ಆ್ಯಡ್ ಆಗಿ ಆಮೇಲೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಈಗ ಫಸ್ಟ್ ಒಂದು ಗೂಗಲ್ ಅಡ್ಸೆನ್ಸ್ ಅಂದರೆ ಏನು ಅಂತೇಳಿ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಯಿತು ಅನ್ಕೊತೀನಿ. ಇವಾಗ ಸೆಕೆಂಡ್ ಬರೋದಾದರೆ ಗೂಗಲ್ ಅಡ್ಸೆನ್ಸ್ ಪಿನ್ ಯಾವಾಗ ಬರುತ್ತೆ ಅಂತೇಳಿ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಏನು ಮಾಡಬೇಕು ಅಂತೇಳಿ. ಸೊ ನೀವು ಗೂಗಲ್ ಅಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀವು ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡ್ತೀರ ನೋಡಿ. ಅಪ್ಡೇಟ್ ಮಾಡಿದ್ದಾದಮೇಲೆ ನೀವು $10 ಆಗೋವರೆಗೂ ವೇಟ್ನ ಮಾಡಬೇಕು. ಸೊ YT ಸ್ಟುಡಿಯೋನಲ್ಲ, ಸೊ ಗೂಗಲ್ ಅಡ್ಸೆನ್ಸ್ನಲ್ಲಿ $10 ಕಂಪ್ಲೀಟ್ ಆಗಬೇಕು. $10 ಕಂಪ್ಲೀಟ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಅಪ್ಲೈ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಅದರಲ್ಲಿ ನೀವು ಪ್ಯಾನ್ ಕಾರ್ಡ್ನಲ್ಲಿ ಡೀಟೇಲ್ಸ್ ಫಿಲ್ ಮಾಡಿರ್ತೀರಲ್ಲ, ನಿಮ್ಮ ಅಡ್ರೆಸ್ಸು, ಅದನ್ನ ಕರೆಕ್ಟಾಗಿ ನೀವೇನಾದರೂ ಫಿಲ್ ಮಾಡಿದ್ರಪ್ಪ ಅಂದರೆ ನೀವು 15 ದಿನದ ಒಳಗಡೆ ನಿಮಗೆ ಗೂಗಲ್ ಅಡ್ಸೆನ್ಸ್ ಪಿನ್ ಬರುತ್ತೆ. ಅದು ಯಾವುದ್ರ ಮುಖಾಂತರ ಬರುತ್ತಪ್ಪ ಅಂದರೆ ಪೋಸ್ಟ್ ಆಫೀಸು. ಸೊ ನಿಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ ಇರುತ್ತೆ ನೋಡಿ, ಅದ್ರ ಮುಖಾಂತರ ನಿಮ್ಮ ಮನೆಗೆ ಪಿನ್ ಬರುತ್ತೆ. ಸೊ ನೀವು ಅಲ್ಲಿ ಸ್ಟೆಪ್ ನೀವು ಫಿಲ್ ಮಾಡ್ತೀರ ನೋಡಿ ನಿಮ್ಮ ಅಡ್ರೆಸ್ಸು, ಅಲ್ಲಿ ನಿಮ್ಮ ಫೋನ್ ನಂಬರ್ ಕೂಡ ಆ್ಯಡ್ ಮಾಡಿ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ, ಅವ್ರಿಗೇನಾದರೂ ನಿಮ್ಮ ಮನೆಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಅವ್ರ ಫೋನ್ ಮುಖಾಂತರ ನಿಮಗೆ ತಿಳಿಸ್ತಾರೆ ಈ ರೀತಿ ಒಂದು ಪೋಸ್ಟ್ ಬಂದಿದೆ ಅಂತೇಳಿ. ಅದನ್ನ ನೀವು ಎತ್ಕೊಂಡು ಬರ್ಬೋದು. ಇವಾಗ ನೆಕ್ಸ್ಟ್ ಇನ್ನೊಂದು ಏನು ಡೌಟ್ ಇರುತ್ತಪ್ಪ ಅಂದರೆ ಕೆಲವು ಜನಕ್ಕೆ, ಸೊ ನಾವು ಇರೋದು ಬೇರೆ ಕಡೆ ಮತ್ತು ನಾವು ಇವಾಗ ಶಿಫ್ಟ್ ಆಗಿದ್ದು ಬೇರೆ ಕಡೆ. ಸೊ ಯಾವುದು ಒಂದು ಅಡ್ರೆಸ್ನ ಫಿಲ್ ಮಾಡಬೇಕಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ನೀವು ಯಾವ್ದ್ರಲ್ಲಿ ಯಾವುದಾದ್ರೂ ಫಿಲ್ ಮಾಡ್ಕೋಬೋದು. ಸೊ ನೀವು ಸ್ವಂತ ಮನೆ ಎಲ್ಲಿರ್ತಲ್ಲ, ಸೊ ಅದನ್ನು ಕೂಡ ನೀವು ಫಿಲ್ ಮಾಡ್ಕೋಬೋದು. ಇವಾಗ ನೀವೇನಾದರೂ ಎಲ್ಲ ಬೇರೆ ಊರ ಕಡೆ ಹೋಗಿದ್ರಪ್ಪ ಅಂದರೆ ಅಲ್ಲಿ ಯಾವ ಪೋಸ್ಟ್ ಇರುತ್ತೆ ನೋಡಿ, ಸೊ ಆ ಪೋಸ್ಟನ್ನ ನೀವು ಆ್ಯಡ್ ಮಾಡಿದ್ರೆ ಅಂದರೆ ಅಲ್ಲಿ ಕೂಡ ನಿಮಗೆ ಪಿನ್ ಬರುತ್ತೆ. ಸೊ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಯಾವುದಾದ್ರೂ ಅಡ್ರೆಸ್ ಫಿಲ್ ಮಾಡಿದರೆ ಸೊ ಆ ಅಡ್ರೆಸ್ಗೆ ಬರುತ್ತೆ. ಮತ್ತು ಕೋಡ್ನ ಎಲ್ಲಿ ಆ್ಯಡ್ ಮಾಡಬೇಕಪ್ಪ, ಅದರಲ್ಲಿ ಪಿನ್ ಇರುತ್ತೆ ನೋಡಿ, ಅದನ್ನ ಎಲ್ಲಿ ಆ್ಯಡ್ ಮಾಡಬೇಕಪ್ಪ ಅಂದರೆ ನೀವು ಐಡೆಂಟಿಫಿಕೇಷನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಇರುತ್ತೆ ನೋಡಿ, ಅಡ್ರೆಸ್ ವೆರಿಫಿಕೇಷನ್ ಅಂತೇಳಿ. ಸೊ ನಿಮಗೆ ಯೂಟ್ಯೂಬರ್ಗೆ ಗೊತ್ತಾಗುತ್ತೆ ಅದು. ಸೊ ನೀವು ಇದೀರಾ, ನಿಮ್ಮದೇ ಇದು ಯೂಟ್ಯೂಬ್ ಚಾನಲ್ ಅಂತೇಳಿ ಅವರು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಒಂದು ಪಿನ್ನ ಕಳಿಸ್ತಾರೆ. ಅಲ್ಲಿ ಕೆಳಗಡೆ ಅಡ್ರೆಸ್ ವೆರಿಫಿಕೇಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ ಪೋಸ್ಟ್ ಮುಖಾಂತರ ನಿಮಗೆ ಪಿನ್ ಬಂದಿರುತ್ತಲ್ಲ, ಅದನ್ನ ಅಲ್ಲಿ ಆ್ಯಡ್ ಮಾಡಿದರೆ ಸೊ ಅದು ಕಂಪ್ಲೀಟ್ ಆಗುತ್ತೆ. ಈಗ ಲಾಸ್ಟು ಇನ್ನೊಂದು ಡೌಟ್ ಇರುತ್ತೆ, ಸೊ ಪಿನ್ ಬರಲಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ಎಷ್ಟು ಸಾರಿ ನಾವು ಅಪ್ಲೈನ ಮಾಡ್ಕೋಬೋದು ಅಂತೇಳಿ ಡೌಟ್ ಇರುತ್ತೆ. ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಫಸ್ಟ್ ಒನ್ನು ಏನಪ್ಪ ಅಂದರೆ, ನಮಗೆ ಪಿನ್ ಬರಲಿಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಸೊ ತುಂಬ ಜನಕ್ಕೆ ಏನು ಡೌಟ್ ಇರುತ್ತಪ್ಪ ಅಂದರೆ, ಸೊ ಪಿನ್ ಬರಲ್ಲ ಅಂದ್ಕೊಂಡಿರ್ತಾರೆ. ಸೊ 90% ಎಲ್ಲರಿಗೂ ಪಿನ್ ಬಂದೇ ಬರುತ್ತೆ, ಅದು ಜನ್ರೇಟ್ ಆಗಿ ಪೋಸ್ಟ್ ಮುಖಾಂತರ ಸೊ ನಿಮ್ಮ ಮನೆಗೆ ಬಂದೇ ಬರುತ್ತೆ. ಇನ್ನು 10% ಏನಾಗಿರುತ್ತಪ್ಪ ಅಂದರೆ, ಅವರು ಅಡ್ರೆಸ್ನ ರಾಂಗ್ ಫಿಲ್ ಮಾಡಿರ್ತಾರೆ. ಆ ರೀಸನಿಂದ ಅವ್ರಿಗೆ ಬರ್ತಾ ಇರೋಂಗಿಲ್ಲ. ಇವೇನಾದರೂ ರಾಂಗ್ ಫಿಲ್ ಮಾಡಿದ್ದೀರಾ 15 ದಿನ ಆಯಿತು ಅಂದರೂ ಕೂಡ ನಿಮ್ಗೆ ಏನಾದರೂ ಪಿನ್ ಬರಲಿಲ್ಲಪ್ಪ ಅಂದರೆ ನೀವು 3 ಸಾರಿ ಅಪ್ಲೈನ ಮಾಡ್ಕೋಬೋದು. 3 ಸಾರಿ, 1 ಸಾರಿ ಬರಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ಟೈಮು ಸೊ ನೀವೇನು ಮಾಡಬೇಕಪ್ಪ ಅಂದರೆ ಅಡ್ರೆಸ್ನಲ್ಲಿ ಚೇಂಜಸ್ ಮಾಡ್ಕೋಬೇಕು. ಸೊ ಕರೆಕ್ಟಾಗಿರೋ ಒಂದು ಅಡ್ರೆಸ್ನ ಫಿಲ್ ಮಾಡಬೇಕು. ಸೊ ನೀವೇನಾದರೂ 3 ಸಾರಿ ರಾಂಗ್ ಫಿಲ್ ಮಾಡಿ ನಿಮಗೆ 15 ದಿನ ಆದರೂ ಕೂಡ ನಿಮ್ಗೆ ಏನಾದರೂ ಪಿನ್ ಬರಲಿಲ್ಲಪ್ಪ ಅಂದರೆ ಗೂಗಲ್ನವರು ಸೊ ನೀವು ಅಪ್ಲೈ ಮಾಡ್ತಿರಲ್ಲ ಪಿನ್ಗೆ, ಸೊ ಅದನ್ನ ರಿಮೂವ್ ಮಾಡ್ತಾರೆ ಆಪ್ಷನ್ನ. ಮತ್ತು ಯಾವುದೇ ರೀತಿ ನಿಮಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ ಸಿಗಲ್ಲ. ಮತ್ತು ಏನು ಮಾಡಬೇಕಪ್ಪ, ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂದರೆ ಖಂಡಿತ ಇಲ್ಲ. ಸೊ ಅದಕ್ಕಾಗಿ ಯೂಟ್ಯೂಬ್ನವರು ಹೊಸದಾಗಿ ಒಂದು ಆಪ್ಷನ್ ಇಟ್ಟಿದ್ದಾರೆ.
ಸೊ ನೀವು ಜಿಮೇಲ್ ಐ ಡಿ ಮುಖಾಂತರ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ನಿಮಗೆ ಜಿಮೇಲ್ ಮುಖಾಂತರ ಒಂದು ಕೋಡ್ ಬರುತ್ತೆ, ಅದನ್ನ ಎಂಟರ್ ಮಾಡಿಬಿಟ್ಟು ಸೊ ನೀವು ಮತ್ತೆ ವೆರಿಫಿಕೇಷನ್ ಮಾಡ್ಕೋಬೋದು. ಸೊ 2 ಮೆಥಡ್ ಇದೆ. ಒಂದು ಪಿನ್ ಅವರೇ ಮನೆ ಕಳಿಸ್ತಾರೆ, ಇಲ್ಲಾಂದರೆ ಸೊ ನೀವು ಜಿಮೇಲ್ ಮುಖಾಂತರ ನೀವು ಪಿನ್ನ ವೆರಿಫಿಕೇಷನ್ ಮಾಡ್ಕೋಬೋದು. ಇವನಿಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೂಗಲ್ ಎಡ್ಸೆನ್ಸ್ ಪಿನ್ ಬಗ್ಗೆ ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.